ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೇ ಹೋಗ್ತಿರೋದು ಬೆಟ್ಟದರೀಶ್ವರ ಟೆಂಪಲ್ ಹತ್ರ ಇರುವಂತಹ ಹೋಮ್ ಸ್ಟೇಗೆ. ಸೊ ಇದು ಹಾಸನ್ ರಿಂಗ್ ರೋಡ್. ಇದು ನಾವು ಬೇಲೂರು ಮತ್ತು ಅಂಗಡಿ ಅನ್ನೋ ಗ್ರಾಮದ ಮುಖಾಂತರ ನಾವು ಹೋಮ್ ಸ್ಟೇಗೆ ಹೋಗಿದ್ದು. ಸೊ ನಮಗೆ ರಜೆ ಇದ್ದಿದ್ದರಿಂದ ನಾವೆಲ್ಲ ಅಡ್ವೊಕೇಟ್ಸ್ ಒಟ್ಟಿಗೆ ಹೋಗಿದ್ದು. ಇದು ಹಾಸನ್ ರಿಂಗ್ ರೋಡ್. ಮುಂದೆ ಹೋಗಿ ಬೇಲೂರು ರೋಡಿಗೆ ಅಟ್ಯಾಚ್ ಆಗುತ್ತೆ. ಇದು ಬೇಲೂರು ಮೇನ್ ರೋಡು. ಸೊ ಒಟ್ಟು ನಾವು 4 ಕಾರ್ನಲ್ಲಿ ಹೊರಟಿದ್ದು. ಒಟ್ಟು 3 ಕಾರು ನಾವು ಒಟ್ಟಿಗೆ ಹೋದ್ವಿ, ಇನ್ನೊಂದು ಕಾರು ಸಪ್ರೇಟಾಗಿ ಬಂತು ಲೇಟಾಗಿ. ಒಟ್ಟು 19 ಜನ ಹೋಗೋದು ಅಂತ ಹೋಗಿದ್ದು, ಲಾಸ್ಟಿಗೆ 17 ಜನ ಹೋಗಿದ್ದು. ಇದು ಬೇಲೂರು ಮೇನ್ ರೋಡು. ರೈಟಿಗೆ ಕಾಣ್ತಾ ಇರೋವಂಥದ್ದು ಸಿವಿ ಗುಡ್ಡ. ನಾವು ಹೆಂಗಿದ್ರು ರಜೆ ಇತ್ತು, ಒಂದು 2 ಡೇಸ್. ಸೊ ಹಾಗಾಗಿ ಒಂದು ಸ್ಮಾಲ್ ಟ್ರಿಪ್ ಥರ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಇದು ಬೇಲೂರು ಮೇನ್ ಎಂಟ್ರೆನ್ಸ್. ಇದು ನೋಡ್ಬೋದು ಬ್ರಿಡ್ಜು. ಇದು ಬೇಲೂರು ಬಸ್ ಸ್ಟ್ಯಾಂಡು. ಸೊ ನಂದು ಹಿಂದಿಂದು ಏನು ದೇವ್ರ ಮನೆ ವಿಡಿಯೋ ಎಲ್ಲ ನೋಡಿರ್ತೀರ. ಸೊ ಈ ರೋಡನ್ನು ನೋಡೇ ಇರ್ತೀರ, ಯಾಕಂದರೆ ನೀವು ನೋಡೇ ಇರ್ತೀರ. ಮುಂದೆ ನೆಕ್ಸ್ಟು ಗ್ರೋವರ್ಸ್ ಕಾಫಿನಲ್ಲಿ ಕಾಫಿ ಕುಡ್ಕೊಂಡು ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ಲೆಫ್ಟಿಗೆ ಗ್ರೋವರ್ಸ್ ನೋಡ್ಬೋದು. ಇಲ್ಲಿಂದ ತುಂಬ ನಿಯರ್ ಆಗುತ್ತೆ ಶೃಂಗೇರಿ ಎಲ್ಲ. ನಾವು ಹೋಗ್ಬೇಕಾದ್ರೂ ಇಲ್ಲಿ ಕಾಫಿ ಕುಡ್ಕೊಂಡು ಹೋಗಿದ್ದು, ಮತ್ತು ಬರಬೇಕಾದ್ರೂ ಇದೇ ರೋಡಲ್ಲೇ ಹೋಗಿದ್ದರಿಂದ ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಅಂತ ಹೋಗಿದ್ದು. ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿ ಲೆಫ್ಟಿಗೆ ತಗೊಂಡ್ರೆ ಸೀದಾ ಮರಗುಂದ ಮತ್ತಿನ್ನು ಮೇಕನಗದ್ದೆ ಅಂತ ಏನೇನಿದೆ ಅಲ್ಲೆಲ್ಲ ಹೋಗ್ಬೋದು. ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಅದನ್ನು ರಿವರ್ಸ್ ಮಾಡಿ ಹಾಕಿರೋವಂಥದ್ದು. ನೋಡ್ಬೋದು, ಫುಲ್ಲು ಗ್ರೀನರಿ ಇದೆ. ಬಟ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿರೋ ಸಂಜೆ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ವಿಡಿಯೋ ಚೆನ್ನಾಗಿ ಬಂದಿಲ್ಲ. ನಾವು ಹೋಗಿದ್ದ ರೆಸಾರ್ಟು ಜಲಶ್ರೀ ನೇಚರ್ ವ್ಯಾಲಿ ಅಂತ. ಅದು ಹೋಮ್ ಸ್ಟೇ ಥರನೂ ಇದೆ ಮತ್ತಿನ್ನು ರೆಸಾರ್ಟ್ ಥರನೂ ಇದೆ. ಸೊ ಅದು ಬೆಟ್ಟದರೀಶ್ವರ ಹೋಗೋಂಥ ರೋಡಲ್ಲಿ ತುಂಬ ನಿಯರೇ ಇದೆ. ಬಟ್ ಅಲ್ಲೆಲ್ಲ ಮಳೆ ಟೈಮಲ್ಲೆಲ್ಲ ಹೋಗೋಕ್ಕಾಗಲ್ಲ, ಈಗ ಬೇಸಿಗೆ. ಬಟ್ ಆ ರೆಸಾರ್ಟ್ ಅವರು ನಮ್ಮ ಸೀನಿಯರ್ ಅಡ್ವೊಕೇಟ್ ಬಸವರಾಜ್ ಸರ್ ಅಂತ ಇದ್ದಾರೆ. ಸೊ ಅವ್ರಿಗೆ ಪರಿಚಯ ಇರೋದ್ರಿಂದ ಅವರೇ ಅರೇಂಜ್ ಮಾಡಿದ್ರು ಅದನ್ನು. ಸೊ ಬೆಟ್ಟದರೀಶ್ವರ ತುಂಬ ನಿಯರೇ ಇದೆ, ಒಂದು 2 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇ. ನೋಡ್ಬೋದು, ಸುತ್ತ ಗ್ರೀನರಿ ತುಂಬ ಚೆನ್ನಾಗಿದೆ. ಬಟ್ ಮಳೆ ಟೈಮಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ರೈಟಿಗೆ ತಗೋಬೇಕು. ಇಲ್ಲಿಂದ ಮುಂದೆ ಹೋದರೆ ಅಂಗಡಿ ಅನ್ನೋ ಒಂದು ಊರು ಸಿಗುತ್ತೆ. ಅದು ಹೊಯ್ಸಳರ ಕಾಲದ ತುಂಬ ಫೇಮಸ್ಸು. ನೋಡ್ಬೋದು, ಇದು ಅಂಗಡಿ ಶ್ರೀ ಕ್ಷೇತ್ರ ಅಂತ ಬೋರ್ಡ್ ಇದೆಯಲ್ಲ, ಇಲ್ಲೇನೆ. ಹೋಗೋ ಪ್ಲೇಸ್ಗಿನ್ನ ಹೋಗ್ತಿರೋ ರೂಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ರೋಡು. ಇದು ಮೇಕನಗದ್ದೆ. ಇಲ್ಲಿ ರೈಟಿಗೆ ಹೋದರೆ ಬೆಟ್ಟದರೀಶ್ವರ ಹೋಗ್ಬೋದು, ಲೆಫ್ಟಿಗೆ ಹೋದರೆ ನಾವು ಉಳ್ಕೊಳ್ಳೋಂಥ ರೆಸಾರ್ಟು ಹೋಗ್ಬೋದು. ಸೊ ಈ ರೆಸಾರ್ಟ್ ರೋಡು ಏನು ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ಇದು ರೋಡು ತುಂಬ ಹಳೆಯ ರೋಡ್ ಇದು. ಸೊ ಇಲ್ಲಿ ಮುಂದೆ ಹೋಗ್ಬಿಟ್ಟು ರೈಟಿಗೆ ತಗೋಬೇಕು. ತುಂಬ ಡೀಪ್ ಇದೆ. ಮತ್ತಿನ್ನು ಈ ಕಾರ್ ಹೋಯ್ತಲ್ಲ ಇಲ್ಲಿ ತಗೋಬೇಕು. ಇಲ್ಲಿ ಮಳೆ ಟೈಮಲ್ಲಂತೂ ಬರೋಕ್ಕಾಗಲ್ಲ, ಯಾಕಂದರೆ ಗಾಡಿ ಹತ್ತಲ್ಲ, ಮತ್ತು ಇಳಿದ್ರೂ ಅಂತೂ ಜಾರ್ಕೊಂಡು ಹೊರಟೋಗುತ್ತೆ. ಸೊ ಇದು ಬೆಳಗ್ಗೆ ವಿಡಿಯೋ. ನಾನು ಸಂಜೆ ಹೋಗಿದ್ದು ಯಾವ ರೀತಿ ಇತ್ತು ಅಂತ ನಾನು ತೋರಿಸ್ತೀನಿ ಮುಂದೆ. ಇದು ನಾವು ಸಂಜೆ ರೀಚ್ ಆದಾಗ ಕತ್ಲೆ ಆಗಿತ್ತು ಆಲ್ಮೋಸ್ಟ್ ಅಲ್ಲ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ನದಿ ಥರ ಹರಿಯುತ್ತೆ. ಸೊ ಅದ್ರ ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು.
ಇದೆ ಹ್ಯಾಂಗಿಂಗ್ ಬ್ರಿಡ್ಜು, ಮತ್ತು ಈ ಕಡೆನೂ ಹೋಗ್ಬೋದು. ನೀರು ಹೆವಿ ಕೋಲ್ಡ್ ಇತ್ತು, ಸೊ ನಾವು ಹಂಗಾಗಿ ನೀರಲ್ಲಿ ಆಟಾಡಬೇಕು ಅಂತ ಟ್ರೈ ಮಾಡಿದ್ವಿ ಬರೋದಿನೂ ಸಹ, ಬಟ್ ಆಗಲೇ ಇಲ್ಲ. ನೀರಂತೂ ಫುಲ್ ಐಸ್ ಇದ್ದಂಗೆ ಇರುತ್ತೆ. ಇನ್ನು ಸಂಜೆ ಟೈಮಲ್ಲಂತೂ ಆಚೆಗೆ ಬರೋಕ್ಕೆ ಆಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ ಇಲ್ಲಿ. ಹೈಟ್ ಕಟ್ಟಬೇಕಿತ್ತು. ಇದೇ ನಾವು ಉಳ್ಕೊಂಡಿದ್ದಂಥ ರೆಸಾರ್ಟು. ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ. ಮತ್ತಿನ್ನು ಬೆಳಗ್ಗೆನೂ ಅಷ್ಟೇ, ಸುತ್ತ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಟಿವಿಟೀಸ್ ಅಂತ ಏನೂ ಇಲ್ಲ, ಜಸ್ಟ್ ಒಂದು ಸ್ಕೈ ವಾಕ್ ಥರ ಎಲ್ಲ ಮಾಡಿದ್ದಾರೆ ಅಷ್ಟೇ ಹಗ್ಗದಲ್ಲಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾವು ಇವಾಗ ಹೋಗಿ ಅಲ್ಲಿ ಉಳ್ಕೊಂಡು ಫೈರ್ ಕ್ಯಾಂಪ್ ಥರ ಮಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ನಾವು ಪಕ್ಕದಲ್ಲಿರುವಂಥ ಬೆಟ್ಟದರೇಶ್ವರ ಮತ್ತು ದೇವ್ರ ಮನೆ ಎಲ್ಲ ಹೋಗ್ಬಿಟ್ಟು ಅಂತ ಪ್ಲಾನಿಂಗ್ ಇರೋದು. ಫೋಕಸ್ ಆಗ್ತಾನಲ್ಲ. ಬಂದ ತಕ್ಷಣ ಚಳಿಗೆ ಬಿಸಿ ಬಿಸಿ ಬಜ್ಜಿ ಕಾಫಿ ಎಲ್ಲ ಕೊಟ್ಟರು. ಸೊ ಅದಾದಮೇಲೆ ನಮ್ಮ ಸಣ್ಣ ಪುಟ್ಟ ಎಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡ್ಕೊಂಡು ಸೀನಿಯರ್ಸ್ ಎಲ್ಲ ಕಾಮಿಡಿ ಮಾಡಿಕೊಂಡು ಡೈಲಾಗ್ಸ್ ಹೇಳ್ಕೊಂಡು ಎಲ್ಲ ಎಂಟರ್ಟೈನ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಊಟಕ್ಕೆ ಹೋಗಿತ್ತು. ಸೊ ಅದು ಮುಂದೆ ನೋಡ್ತಾ ಹೋಗ್ಬೋದು, ನಮ್ಮ ಸೀನಿಯರ್ ಅಣ್ಣ ಒಬ್ಬರು ಡೈಲಾಗ್ ಹೊಡಿತಾರೆ, ಉಪೇಂದ್ರದ್ದು. ನೋಡ್ಬೋದು ನೀವೇನೆ. ದಯವಿಟ್ಟು ಎಲ್ಲ ಅಂದವಾದ ಹೆಣ್ಕೊಂಡ್ರೆ ಹೊಟ್ಟೆ ಉರಿ ಬಿಡಾಕ್ರಿ. ಏನು ಅಂದಂತ ಹೋದ್ರೆ ಹೋಗ್ತಾರೆ ಕಟ್ತಾರೆ, ಅಂದಂತ ಹೋದ್ರೆ ಬಹಿಷ್ಕಾರ ಆಗ್ತಾರೆ. ಇನ್ನು ದೇಶ ಅಂದ್ರೆ ಹಿಂಗೆ ಕಾಣಿಸುತ್ತೆ, ಮ್ಯಾನ್ ಹೆಂಗೆ ಕಾಣಿಸುತ್ತೆ. ಅವ್ರು ಇಷ್ಟ ಬಂದಂಗೆ ಅವ್ರು ಇರಬೇಕು, ಅವ್ರು ಇಷ್ಟ ಬಂದಂಗೆ ಇರಬೇಕು. ಅದಕ್ಕೆ ಅದನ್ನ ಬ್ರಿಟಿಷ್ ಅನ್ಕೊಂಡ್ರೆ ಕೊಡಿಸ್ತಾರೆ. ಫ್ರೀಡಮ್ ಒಂದು ಅಂತ ವರ್ಷಕ್ಕೊಂಥರ ಬಾವುಟ ಹಾಕಿ ತಗೊಳ್ತಾರೆ ಈ ದೇಶ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಇರಬೇಕು, ಅವ್ರ ಇಷ್ಟ ಬಂದಂಗೆ ಓಡಾಡ್ಬೇಕು. ಈ ದೇಶದಲ್ಲಿ ಆಸೆಗಳನ್ನ ಆಚಾರ ಇದಾಕಿ ಭಾವನೆಗಳನ್ನ ಭಗವಂತ ಬಲಿಬಿಟ್ಟು ಮನುಷ್ಯನ ಸ್ವತಂತ್ರನ ಸಂಪ್ರದಾಯನ ಇಷ್ಟು ಕೀರ್ತಿ ಜಾಲಿಯಾಗಿರೋದನ್ನ ಜಾತಿ ಜಾಲಾಡಿ ಮಾತಾಡೋದನ್ನ ಮತ್ಪಡಿಕೆಲಾಗಿ ಮೂರ್ತನ ಮುಖಂಡನಾಗಿ ಮಾಡಿ ಅಖಂಡ ಭಾರತ ಜಯನ್ ಅಂತ ಉಂಡಾಡಿಕೊಂಡ್ರಿಗೆಲ್ಲ ಈ ಕನ್ನಡ ಬಂಡ ತಂಡ ಮಾಡ್ಕೊಂಡು ಖಂಡಿತ ಆಗೋದಿಲ್ಲ ಬಾಳು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ TAK ಹಾಸನ. ಊಟಕ್ಕೆ ಅಂತ ಚಪಾತಿ, ಅನ್ನ ಸಾಂಬಾರು ಎಲ್ಲ ಮಾಡಿದರು. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮತ್ತೆ ಹರಟೆ ಹೊಡ್ಕೊಂಡು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬರ್ತಾಯಿತ್ತು. ಅದನ್ನ ನೋಡಿಕೊಂಡು ನೈಟು 12 ಗಂಟೆ 1 ಗಂಟೆ ಆಗಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾಕಂದರೆ ಅಷ್ಟು ಜನ ಒಟ್ಟಿಗೆ ಇದ್ದಾಗ ಟೈಮ್ ಸ್ಪೆಂಡ್ ಮಾಡಿದೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಬಂದರೆ ನೆಟ್ವರ್ಕ್ ಅಂತೂ ದೇವರಣೆ ಒಂದೇ ಒಂದು ಪಾಯಿಂಟು ಸಹ ಸಿಗೋಲ್ಲ. ಯಾವ್ದಾದ್ರು ನೆಟ್ವರ್ಕ್ ಸಿಗಬೇಕು ಅಂದರೆ ಯಾವ್ದಾದ್ರು ಬೆಟ್ಟದ ಮೇಲೆ ಓಡೋಗ್ಬೇಕಷ್ಟೇ. ಸೊ ನಾವಿರೋ ಜಾಗದಲ್ಲಿ ನೆಟ್ವರ್ಕ್ ಅಂತ ಅಲ್ಲ, ಏನೇನೂ ವರ್ಕ್ ಆಗ್ತಿಲ್ಲ. ಕಾಲ್ ಬಂದರೂ ಸಹ ಕೇಳಿಸ್ತಿರ್ಲಿಲ್ಲ. ಸೊ ಏನಾದ್ರು ಸ್ಟೇಟಸ್ ಹಾಕಬೇಕು, ಯಾರಿಗಾರು ಕಾಲ್ ಮಾಡಬೇಕು ಅಂದರೆ ಈ ರೆಸಾರ್ಟ್ ಹಿಂದ್ಗಡೆ ಕಾಫಿ ತೋಟ ಇದೆ. ಸೊ ಅಲ್ಲಿ ಮೇಲೆ ಹೋಗಬೇಕು. ಇಲ್ಲೆಲ್ಲ ನಾವು ಉಳ್ಕೊಳ್ಳೋಕ್ಕೆ ಮಾಡಿದ್ದಂಥ ಟೆಂಟ್ಗಳು ನೋಡ್ಬೋದು. ತುಂಬ ಚೆನ್ನಾಗಿದೆ, ಬಟ್ ಟೆಂಟ್ ವ್ಯವಸ್ಥೆನೂ ಸಹ ಮಾಡಿಕೊಡ್ತಾರೆ. ಇದು ಬೆಟ್ಟದರೇಶ್ವರ ಹೋಗುವಂಥ ರೋಡಲ್ಲಿರುವಂಥ ರೆಸಾರ್ಟು, ಹೋಮ್ ಸ್ಟೇ ರೆಸಾರ್ಟ್ ವಾಟ್ ಎವರ್. ಇದು ನಾವು ಉಳ್ಕೊಂಡಿರೋಂಥ ರೂಮ್.
ತುಂಬ ಚೆನ್ನಾಗಿದೆ. ವಾಶ್ರೂಮ್ ಎಲ್ಲ ಫುಲ್ ಕ್ಲೀನ್. ನೋಡ್ರಪ್ಪ, ಕ್ಯಾಂಪ್ ಮಾಡಿಕೊಟ್ಟವ್ರೆ, ಚೆನ್ನಾಗಿದೆ. ಎಲ್ಲಪ್ಪ ಓಪನಿಂಗ್ ಸೆರೆಮನೆ. ಇಬ್ಬಿಬ್ರಿಗೆ ಮಾಡಿಕೊಟ್ಟವ್ರೆ. ನಾವು ಒಟ್ಟು 19 ಜನ ಬಂದಿರೋದು. ಚೆನ್ನಾಗಿದೆ. ಚಳಿ ಎಷ್ಟಿದೆ ಅಂದರೆ ನನಗೆ ಟೋಪಿ ಎಲ್ಲ ಸ್ವೆಟ್ರ್ ಏನೂ ಇಲ್ಲದೆ ಆಚೆ ಬರೋಕ್ಕೆ ಆಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ. ಸೊ ಬೇರೆ ಟೈಮೆಲ್ಲ ಮಳೆ ಟೈಮಲ್ಲಿ ಬಂದಿರೋದು ಇನ್ನೂ ಕಷ್ಟ. ಇಲ್ಲಿ ನೋಡ್ಬೋದು, ಇಲ್ಲಿಗೆ ಕಾರ್ ಬರುವಂಥ ವ್ಯವಸ್ಥೆ ನೀರು ತುಂಬಿದಾಗ ಆಗಲ್ಲ, ಬಟ್ ಬೇರೆ ಟೈಮಲ್ಲೆಲ್ಲ ಮೇಲೆವರೆಗೂ ಬರ್ಬೋದು. ಚಲೋದು ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಎಲ್ಲ ಮಾಡಿ ಇಲ್ಲಿ ಆ್ಯಕ್ಟಿವಿಟೀಸ್ಗೆಲ್ಲ ಇದೆ. ಬೆಳಗ್ಗೆ ತೋರಿಸ್ತೀನಿ. ಇವಾಗ ಇಷ್ಟೇ. ನಮ್ಮ ಗಾಡಿಗಳೆಲ್ಲ ಅಲ್ಲೇ ಪಾರ್ಕ್ ಆಗಿದ್ದಾವೆ. ಇನ್ನು ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಕಾಣಲ್ಲ ಲೈಟಲ್ಲಿ. ಇನ್ನು ನೀರು ಇರ್ತಾರೆ, ಸೌಂಡ್ ಕೇಳಿಸ್ಕೋಬೋದು, ಬಟ್ ನೀರೆಲ್ಲ ಕಾಣಲ್ಲ, ಯಾಕಂದರೆ ಕತ್ಲೆ ಆಗಿದೆಯಲ್ಲ. ಇದು ಹ್ಯಾಂಗಿಂಗ್ ಬ್ರಿಡ್ಜು. ಇಲ್ಲಿ ನೀರು ಹರಿತಾ ಇರೋದು ಅಂತ ಹೇಳಿದ್ನಲ್ಲ, ಸೊ ಇದನ್ನೇ. ಸಖತ್ ಚಳಿ ಇದೆ, ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಚಳಿ ಆಗ್ತಿದೆ. ಜಲಸಿರಿ ನೇಚರ್ ವ್ಯಾಲಿ ಅಂತ